ಅಗ್ನಿಸಾಕ್ಷಿ ಸಿಕ್ಕಾಪಟ್ಟೆ ಫೇಮ್ ಕೊಡ್ತು. ಅಗ್ನಿಸಾಕ್ಷಿ ಆದ ನಂತರ ಅವಕಾಶಕ್ಕೆ ಏನಾದ್ರೂ ಕೊರತೆ ಆಯ್ತಾ ಅಥವಾ ಕಂಟಿನ್ಯೂಸ್ ನಿಮ್ಗೆ ಅವಕಾಶ ಸಿಗ್ತಾ ಹೋಯ್ತಾ? ಅಮ್ಮ, ನನಗೆ ಏನಾಗ್ಬಿಟ್ಟಿದೆ ಅಂದರೆ, ಅಗ್ನಿ ಸಾಕ್ಷಿಯಲ್ಲಿ ನನ್ನ ಜೊತೆಲಿ ಆಕ್ಟ್ ಮಾಡಿದವರೇ ಚಾನಲ್ಗೆ 4 ಸತಿ ನಾಮಿನೇಟ್ ಆಗಿರೋದು. ನಾನು ವಿದ್ಯುಸಿಕ ಅಂದೇಳಿ ನಾಮಿನೇಟ್ ಅವ್ನು ಕೊಟ್ಟರೆ ನನಗೆ ಕೊಡಬೇಕು ಅಂದೇಳಿ ಇವ್ರಿಗೆ ಜಲಸ್ ಸ್ಟಾರ್ಟ್ ಆಗೋಯ್ತು. ಯಾಕಂದರೆ IPL ಬಂದಾಗ, IPL ಯಾವುದೋ ಒಂದು ಇದು ಬಂದಾಗ ನಮ್ಮದೇ ಎಪಿಸೋಡ್ ಇಟ್ಟರು. ಅದು ಮಗುದು ನಂದೆ ಹೈಲೈಟು. ಅಮ್ಮ, ಇಷ್ಟು ಅರ್ಥ ಮಾಡ್ಕೊಳ್ಳಿ. ಜಡ್ಜು ಯಾವುದೊಂದು ಚೆಕ್ ಕೇಸ್ಗೆ ಹೋಗಿದ್ದೀನಿ, ನಾನು ಲಾಕ್ಡೌನ್ ಟೈಮ್ ಮಾಸ್ಕ್ ತೆಗ್ದುಬಿಟ್ಟು ನಾನು ನಮ್ಮ ಲಾಯರ್ಗೆ ಹೇಳಿದೆ, ಈ ಥರ ಆರ್ಟಿಸ್ಟ್ ಅಂದೇಳಿ ಅಲ್ಲಿಂದ ಬರೋ ಖರ್ಚುಕನ ಕೊಡಿಸ್ತಾರೆ ಅಂತ ಹೇಳಿದಾಗ ಜಡ್ಜ್ ಹೇಳಿದ್ದಾರೆ, ನಮ್ಮ ಆನೇಕಲ್ಲಲ್ಲಿ ಜಡ್ಜ್ ಹೇಳಿದ್ದಾರೆ, ಏನೋ ನಿಮ್ಮ ಫಾಲೋವರ್ಸ್ ನಾವು ನನ್ನ ಸೇರಿ ಅದೇ ಮಾಡ್ತೀನಿ ಫಾಲೋವರ್ಸ್ ಅಂದೇಳಿ. ಆ ಮಟ್ಟಿಗೆ ಹೋಗಿತ್ತು ಸೀರಿಯಲ್ ಅಗ್ನಿಸಾಕ್ಷಿ ಅನ್ನೋದು. ಮನೆಗಳಾಗಲಿ ಎಲ್ಲ ಆಗಲಿ. ಅಲ್ಲಿಂದ ಏನಾಯಿತು, ಅಗ್ನಿಸಾಕ್ಷಿ ಮಾಡುವಾಗ ನಾನು ಫಸ್ಟ್ ಗಾಳಿಪಟ ಸೀರಿಯಲಲ್ಲಿ ಮಾಡ್ತಾಯಿದ್ದೆ. ನಮ್ಮ ಡೈರೆಕ್ಟ್ರು ಕೊಡೆಮುರುಘ ಡೈರೆಕ್ಟ್ರ್ ಏನು ಮಾಡ್ದ, ನನಗೆ ಅದರಲ್ಲಿ ಆನಂದ ಭೈರವಿಲಿ ಒಂದು ಕ್ಯಾರೆಕ್ಟ್ರ್ ಮಾಡೋಕ್ಕೆ ಕರೆದ್ರು. ಹೋಗಪ್ಪ, ಇದು ಮಾಡ್ತಾಯಿದ್ದೀನಿ, ನೀನೇನು ಕರಿತಾ ಇದೆಯಾ? ನಾನು ಒಂದೇ ಟೂಡೆ ಇಲ್ಲಪ್ಪ ಡೈರೆಕ್ಟ್ರ್ ಯಾಕಂದ್ರೆ ಅನ್ನ ಕೊಟ್ಟವ್ರಿಗೆ, ನಮ್ಮ ಗುರುಗಳೊಂದು ತಿಳ್ಕೊಂಡವ್ರಿಗೆ ಯಾರಿಗೂ ಇಲ್ಲ. ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಇದು ತುಮಕೂರು ಹತ್ರ ಒಂದು ಬೆಟ್ಟ ಇದೆ, ಏನು ಬೆಟ್ಟನೋ, ಬೆಟ್ಟ ಹೆಸರು ಆನಂದ ಭೈರವಿ ಶೂಟಿಂಗು. ಅಲ್ಲಿ ಹೋದಾಗ ಆನಂದ ಭೈರವಿ ಹೀರೋಯಿನ್ ಯಾರೂ ಮಾತಾಡ್ಸ್ತಲ್ಲ, ಅಗ್ನಿಸಾಕ್ಷಿ ಮುರುಘ 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 ಅಂತೇಳಿ ಟಾಕು ಸ್ಟಾರ್ಟ್ ಆಗುತ್ತೆ. ಚಿತ್ರದುರ್ಗದಲ್ಲಿ ನನ್ನ ಕರ್ಕೊಂಡು ಬರೋಕೆ 12 ಜನ ಪೊಲೀಸರು ಅರಸಾಹಸ ಮಾಡಿಬಿಟ್ರು. ಇವತ್ತು ಗಿಲ್ಲಿ ಮಾಡ್ತಾಯಿದ್ರಲ್ಲ, ಆವತ್ತು ಅಲ್ಲಿ ಕರ್ಕೊಂಡು ಬರೋಕೆ ನನಗೆ ಅಷ್ಟೊಂದು ಡಿಮ್ಯಾಂಡ್ ಆಗೋಯ್ತು. ನಮ್ಮ ಡೈರೆಕ್ಟ್ರು ಹೋಗಿ ಕುತ್ಕೊಂಡು ಸಾಯಿರಿ ಒಳಗಡೆ ಅಂತಾರೆ, ಇವಾಗ ಕಾರ್ಗೆ ಹೊಡಿತಾರೆ, ಮುರುಘ ಮುರುಘ ಅಂತಾರೆ. ಎಲ್ಲಿ ಈರೂರಲ್ಲಿ ಚಿತ್ರದುರ್ಗ ಅಷ್ಟೊಂದು ಕ್ರೇಜು ಅಗ್ನಿಸಾಕ್ಷಿ ಅದಿತ್ತು. ಅಲ್ಲಿಂದ ಕೊಡೆಮುರುಘ ಆಗಿದ್ದು ನಮ್ಮ ಆನಂದ ಭೈರವಿ ಶೂಟಿಗೆ ಹೋದಾಗ. ಅಲ್ಲಿಂದ ಅದೇ ಕೊಡೆಮುರುಘ ಅಂತಾನೆ ಕಂಟಿನ್ಯೂ ಮಾಡಿದ್ರು. ಕೊಡೆಮುರುಘಗೆ ಬಂದು ಫಸ್ಟ್ ಫೌಂಡೇಶನ್ ನಾನು. ಅಂದರೆ ಅದು ತುಂಬ ಇದೆ, 2 ಎಪಿಸೋಡ್ ಮಾಡ್ಬೇಕು ನೀವು. ಅದನ್ನ ಏನು ಮಾಡಿದ್ರು, ನಾನು ಪೇಮೆಂಟ್ ಕೇಳೋಕೆ ಹೋದಾಗ ಇವರು ಇಲ್ಲ ನಿಮ್ಮಿಟ್ಟು ಒಂದು ಸಿನಿಮಾ ಮಾಡ್ತೀನಿ ಅಂದರು. ನಿಮ್ಗೇನು ತಲೆಗಿಲೆ ಕೆಟ್ಟಿದ್ದೆ, ಆಲ್ರೆಡಿ ನಾನು ಭಾಳ ನೋಕೆ ಮಾಡಿದ್ದೆ, November 19 ಮಾಡಿದ್ದೆ, ಈಗಲೇ ಸಿನಿಮಾ ರಿಲೀಸಲ್ಲಿ ಮನೇಲಿ ಹೋದರೆ ಬುಟ್ ತೊಗೊಂಡು ಹೊಡಿತಾರೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೆ ನಾನು. ಇನ್ನೊಂದು ಸತಿ ಹೋದಾಗ ಏನು ಮಾಡಿದೆ, ಇಲ್ಲ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಒಂದು ಪ್ರೋಮೋ ಮಾಡೋಣ, ಒಂದು ಟ್ರೈಲರ್ ಥರ ಮಾಡಿಬಿಟ್ಟು ಆಮೇಲೆ ನಿನ್ಗೆ ಇಷ್ಟ ಆದರೆ ಹಾಕು, ಇಲ್ಲದ್ರು ಬೇಡ, ನನ್ನ ಹತ್ರ ಅಮೌಂಟ್ ಇಲ್ಲ, ಸುಮ್ಮನೆ ಬಿಟ್ಬಿಟ್ಟು ನಾನು ಏನೋ ಮಾಡ್ಕೊಂಡು ಮುರುಘಾಸ್ ಜೀವನ ಮಾಡ್ಕೊತೀನಿ. ಆವಾಗ ಅವ್ರು ತಲೆ ಕೆಡಿಸಿದ್ದು. ಆ ತಲೆ ಕೆಡಿಸಿದಾಗ 50,000 1 ಲಕ್ಷದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಆ ಟ್ರೈಲರ್ಗೆ 5 ಲಕ್ಷ ಆಯಿತು. ಫಸ್ಟ್ ಒಂದು ಟ್ರೈಲರ್ ಬಿಟ್ಟಿದ್ರಿ, ಆ ಟ್ರೈಲರ್ 1 ಮಿಲಿಯನ್ ದಾಟ್ಬಿಡ್ತು. ಆ ಟ್ರೈಲರ್ ಇಟ್ಕೊಂಡು ಒಂದು ಪ್ರೊಡ್ಯೂಸರ್ ಹಿಡಿದು, ಮಮ್ಮಿ ಪಿಕ್ಚರ್ ಪ್ರೊಡ್ಯೂಸರು K. ರವಿಕುಮಾರ್ ಅವರು. ಆ ಪಿಕ್ಚರ್ಗೆ 4,60,00,000 ಆಗದು. ಒಂದು 4,60,00,000 ಹಾಕಿದ್ದು ಹೀರೋ ನಾನೇ. ಅವ್ರಿಗೆ ಯಾವತ್ತೂ ಚಿರಋಣಿ ಆಗಿರ್ತೀನಿ ಅಪ್ಪನಿಗೆ, ಪಾಪ ಅಂದಾತ್ರು. 4,60,00,000 ಹಾಕಿದ್ದಾರೆ ನನ್ನ ಮೇಲೆ ಆ ಸಿನಿಮಾ. ಕೊಡೆಮುರುಘ, ಕೈಲಾಶ್ ಖೇರ್, ವಿಜಯ್ ಪ್ರಕಾಶ್, ಚಂದನ್ ಶೆಟ್ಟಿ ಎಲ್ಲ ಆಡಿದ್ದಾರೆ ಸಾಂಗ್. ಅದು ನಮಗೆ ಈ ಲಾಕ್ಡೌನ್ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸಿನಿಮಾ. ಅದು ಬಿಟ್ಟ ಮೇಲೆ ಇಲ್ಲ. ಆಮೇಲೆ ಹಂಗೆ ದೇವ್ರ ದಯದಿಂದ ಮುರುಘಾ ಸನ್ ಆಫ್ ಖಾನ್ ನನ್ನ ಬ್ಯಾನರಲ್ಲಿ ASA ಪ್ರೊಡಕ್ಷನಲ್ಲಿ ಮುರುಘಾ ಸನ್ ಆಫ್ ಖಾನ್ ಒಂದು ಸಿನಿಮಾ ರಿಲೀಸ್ ಮಾಡಿದೆ. ಅದು ನಾನೇ ಪ್ರೊಡ್ಯೂಸ್ ಮಾಡಿದೆ. ಅಲ್ಲಿಂದ ಸ್ವಲ್ಪ ನಡೀತಾ ಇದೆಮ್ಮ ಹಂಗೆ. ಒಂದು ಕಡೆ ಸಿನಿಮಾ ಮೇಲಿನ ಹುಚ್ಚು, ಇನ್ನೊಂದು ಕಡೆ ಅವಕಾಶ ಬೇಕೇ ಬೇಕು, ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅನ್ನೋ ಆಸೆ. ನೀವು ಆಕ್ಟ್ ಮಾಡಬೇಕು ಅನ್ನೋದಕ್ಕೆ ನೀವು ದುಡ್ಡು ಕೊಟ್ಟು ನನಗೆ ನಟನಾಗಬೇಕು ಅನ್ನೋದು ನಿಮಗಿತ್ತು. ಬಟ್ ದುಡ್ಡು ಕೊಟ್ಟು ನೀವು ಮೋಸ ಹೋಗಿದ್ದಿದ್ಯಾ? ಅಮ್ಮ ಸುಮಾರಿದೆಯಮ್ಮ. ಈಗ ನಾನು ಭಾಳ ನೋಕ್ಯದಲ್ಲಿ ಅವನು ಡೈರೆಕ್ಟರ್ ಅಲ್ಲ, ಆ ಟೈಮಲ್ಲಿ 70 ಲಕ್ಷ ರೂಪಾಯಿ ನನಗೆ ದೊಡ್ಡ ಸಿನಿಮಾನೇ ಮಾಡ್ಬೋದಾಗಿತ್ತು. ಅದೇನದು ಅವ್ನು ಆರ್ಟ್ ಡೈರೆಕ್ಟ್ರು, ಯಾವುದೋ ಕ್ಯಾಮ್ರಾ ತೊಗೊಂಡು ಬರೋನು ಶೂಟ್ ಮಾಡೋ, ಅದು ನೋಡ್ಬಿಟ್ಟು ನಾನು ಸಿನಿಮಾನೇ ಬೇಡ ಅಂದೇಳಿ ಬಿಟ್ಬಿಟ್ಟೆ. ಆಮೇಲೆ ಇನ್ನೊಂದು ಕೆಲವರು ಇಲ್ಲ ಹಂಗೆ ಮಾಡೋಣ ಹಿಂಗೆ ಮಾಡೋಣ, ಒಂದು 2 ಲಕ್ಷ 3 ಲಕ್ಷ ಈ ಥರ ಮನೇಲಿ ಎತ್ಕೊಂಡು ಬಂದು ಹಾಳಾಗಿದ್ದು ಬಿಟ್ಬಿಟ್ಟಿದೆ ಲಾಸ್ಟ್ ಕ್ಲೈಮ್ಯಾಕ್ಸು. ಇದು ಬೇಡ ಅಂದೇಳಿ ಒಂದು ಆಸೆ ಇತ್ತು ಹೀರೋ ಆಗ್ಬೇಕಂದ್ರೆ. ಕೆಲವ್ರು ಹೇಳ್ತಾರೆ ಈ ನನ್ನ ಮಗ ಹೀರೋನ ಅಂದೇಳಿ. ಎಲ್ಲರೂ ತಾಯಿ ಹೊಟ್ಟೆ ಹುಟ್ಟಿದಾಗ ಹೀರೋ ಆಗಲ್ಲ, ಅದು ನಟನೆ ಮಾಡಿದ್ಮೇಲೆ. ಕೆಲವ್ರಿಗೇನು ಗೊತ್ತಾ, ಯೋಗ್ಯತೆ ಇಲ್ಲ ಸಿನಿಮಾ ನೋಡೋಕೆ. ಕನ್ನಡ ಸಿನಿಮಾಗಳಿಗೆ ಒಂದು 100 ರೂಪಾಯಿ ಕೊಟ್ಟು ನೋಡೋಕ್ಕೆ ಯೋಗ್ಯತೆ ಇಲ್ಲ ಅಂಥವ್ರು ಕಮೆಂಟ್ಗಳು ಮಾಡ್ತಾರೆ. ಆ ಕಮೆಂಟ್ಗಳು ನನಗೆ ಓದೋಕ್ಕೆ ಬರೋಲ್ಲ. ನೀನು ಏನೇ ಕಮೆಂಟ್ ಮಾಡ್ಕೊಂಡು ನಾನು ಓದೋಕ್ಕೆ ಬರೋಲ್ಲ. ಯೋಗ್ಯತೆ ಇಲ್ದವ್ರು ಏನು ಮಾಡ್ತಾರೆ, ಕಮೆಂಟ್ಗಳು ಮಾಡ್ತಾರೆ, ಸಿನಿಮಾನ ಸಾಯಿಸ್ತಾರೆ. ಸಿನಿಮಾ ಕಷ್ಟ ಏನು ಗೊತ್ತಾ ಇವ್ರಿಗೆ, ಒಂದು ಸಿನಿಮಾ ಮಾಡಿ ತೆರೆ ಮೇಲೆ ತೊಗೊಂಡು ಬರೋದು ಅಷ್ಟು ಸುಲಭ ಅಲ್ಲ. ತಾಯಿ ಗರ್ಭನಿಂದ ಈಚೆ ಮಗುನ ಬೆಳೆಸ್ತಾರ ಆ ಥರ ಅದು. ಇವ್ರೇನು ಮಾಡ್ತಾರೆ, ಕುತ್ಕೊಂಡು ಒಂದು ಕಮೆಂಟ್ ಬರೀತಾರೆ,
ಏನೋ ಇವರು ಹೋಗ್ಬಿಟ್ಟಂಗೆ. ನಾನು ಸುಮಾರು ಹೇಳಿದ್ದಾರಮ್ಮ, ಹೇಳಿದ್ದಾರೆ, ಬಿಡುಗರು ಓದೋಕ್ಕೆ ಬರಲ್ಲ, ಅವರೇ ಓದ್ಕೊಂಡು ಅವರೇ ಇದು ಮಾಡಲಿ ಅಂದರೆ ನಾನು ತಲೆನೇ ಕೆಡಿಸ್ಕೊಂಡೋಗ್ಲಿ. ಅಮ್ಮ ಸುಮಾರು ಅವಮಾನಗಳಿದೆ, ಅವಮಾನ ಪಟ್ರೆ ನಾಳೆ ಸನ್ಮಾನ ಆಗೋದು ಅಂದೇಳಿ ನನಗೆ ಭಾಳ ಇದಮ್ಮ. ಅವ್ರು ಯಾರು ಏನು ಹೇಳ್ಕೊಂಡ್ರಮ್ಮ, ನಾನು ಆಯಿತು ಅಂತ. ಯಾಕಂದರೆ ನನ್ನಿಂದ ಒಬ್ಬರಿಗೆ ಕೆಟ್ಟದಾಗೋದು ಬೇಡ, ದೇವರಲ್ಲಿ ನಾನು ಕೇಳ್ಕೊಳೋದಷ್ಟೇ, ನನ್ನಿಂದ ಅವ್ರಿಗೆ ಒಳ್ಳೇದಾಗ್ಲಪ್ಪ. ನಾನು ಅವ್ರಿಗೆ ಊಟ ಕೊಡ್ಸೋಕ್ಕಾಗಿಲ್ಲ ಅಂದ್ರೂ ನನ್ನಿಂದ ಅವ್ರು ಕೆಟ್ಟದಾಗಬಾರ್ದು ಒಂದು ಮನುಷ್ಯ ನಾನು. ನಾನು ಇರೋದು ರೂಪ ಹಿಂಗೆ. ಕೆಲವ್ರು ಏನು ಮಾಡ್ತಾರೆ, ಇವ್ ನೋಡಿದ್ರೆ ಹಂಗೆ ಇಲ್ಲ, ನಾನು ಇರೋದೇ ಹಿಂಗೆ.